ಶಿರಸಿ ನಗರಸಭೆಯ 3 ನೂತನ ಘನತ್ಯಾಜ್ಯ ವಿಲೇವಾರಿ ವಾಹನದ ಉದ್ಘಾಟನೆಯನ್ನ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ನಗರಸಭೆಯಲ್ಲಿ ಈಗಾಗಲೇ 14 ವಾಹನಗಳು ತ್ಯಾಜ್ಯ ವಿಲೇವಾರಿಗಾಗಿ ಬಳಕೆಯಾಗುತ್ತಿದ್ದು, ಮತ್ತೆ 3 ವಾಹನಗಳು ಮನೆ ತ್ಯಾಜ್ಯ ವಿಲೇವಾರಿಗೆ ಸೇರ್ಪಡೆಯಾಗಲಿದೆ. ಅವಶ್ಯವಿದ್ದರೆ ವಾಹನ ಖರೀದಿಸಲು ಅವಕಾಶವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಉಪಾಧ್ಯಕ್ಷ ರಮಾಕಾಂತ್ ಭಟ್, ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘು ಶೆಟ್ಟಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರು, ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಇತರರು ಉಪಸ್ಥಿತರಿದ್ದರು. ಸೇರಿ 17 ವಾಹನಗಳು ಇನ್ನೂ ಬಂದಾಗ ಇನ್ನು 3-4 ವಾಹನ ಕೊಡೋದಕ್ಕೆ ನಾವು ಅವಕಾಶ ಇದೆ ಅನ್ನೋ ಮಾತನ್ನು ಅಧ್ಯಕ್ಷರು ಮತ್ತು ಕಮಿಷನರ್ ಹೇಳಿದರು. ಈಗ ಇವತ್ತು ನಗರಸಭೆಯ 31 ವಾರ್ಡ್ನಲ್ಲಿ ಯಾವುದೇ ರೀತಿಯ ಸ್ವಚ್ಛತೆಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಕೆಲಸವನ್ನು ನಗರಸಭೆ ಭಾಳ ಜವಾಬ್ದಾರಿಯುತವಾಗಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆ, ಉಪಾಧ್ಯಕ್ಷರು, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮತ್ತು ಎಲ್ಲ ಸದಸ್ಯರು ಮತ್ತು ನಾಮಿನಿ ಸದಸ್ಯರು ಎಲ್ಲರೂ ಸೇರಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಈಗ ಬೇಕಾಗತ್ತೆ ಮಾಧ್ಯಮದವ್ರಿಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಹೋದಾಗ ಸ್ವಲ್ಪ ಲೋಪ ಕಾಣಂತೂ ಸಹಜ ಕಾಣಲೇಬೇಕಾಗುತ್ತೆ. ಮಾಧ್ಯಮರು ಸಹ ಈಗ ನಮ್ಮ ಗಮನಕ್ಕೆ ತಂದಾಗ, ನಮ್ಮ ಅಧ್ಯಕ್ಷ ಗಮನಕ್ಕೆ ತಂದಾಗ ಅಲ್ಲಿ ಹೋಗಿ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು. ಮತ್ತು ಈಗಾಗಲೇ ಮಳೆ ಪ್ರಾರಂಭ ಆಗಿದೆ. ಮಳೆ ಪ್ರಾರಂಭ ಆದಾಗ ಗುಂಡಿಯನ್ನು ಮುಚ್ಚುವಂಥದ್ದಿರ್ಬೋದು, ಚರಂಡಿಯನ್ನು ಈಗಾಗಲೇ ಕ್ಲೀನ್ ಮಾಡಿ ಗುಡಿಸ್ಕೊಟ್ಟಿದ್ದೀವಿ. ಅಥವಾ ಅಂಥ ಅನಾಹುತ ಮರಗಳಿದ್ದರೆ ಈಗಾಗಲೇ ಮರಗಳನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಇವತ್ತು ನಗರಸಭೆ ಮಾಡಿದೆ. ಈಗ ಇವತ್ತು ಲಾಲಗೌಡರ ನಗರದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ ತ್ಯಾಜ್ಯ ವಿಂಗಡಣೆ ಯಂತ್ರ ಅಳವಡಿಸಲಾಗಿದ್ದು, ಈ ಯಂತ್ರದ ಉದ್ಘಾಟನೆಯನ್ನ ಶಾಸಕ ಭೀಮಣ್ಣ ಟಿ ನಾಯ್ಕ ಅವರು ಉದ್ಘಾಟನೆಯನ್ನು ಕೂಡ ನೆರವೇರಿಸಿದರು.